ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿದಲ್ಲಿ ಈಸಿಯಾಗಿ, ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ತರಕಾರಿ ಹಾಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕೆ ಮುಂಚೆ ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ದಯವಿಟ್ಟು ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಕಳಿಸಿದಾಗ ಪ್ಲೀಸ್ ನಿಮಗಾದರೆ ನೀವು ಸಪೋರ್ಟ್ ಮಾಡಿ. ಸುಮ್ಮನೆ ಸಪೋರ್ಟ್ ಮಾಡ್ತೀರಾ, ಆಮೇಲೆ ನಿಮ್ಮ ಚಾನಲ್ನ ಸಪೋರ್ಟ್ ಮಾಡಿದಾಗ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ತೀರಾ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸಪೋರ್ಟ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಕೊಂಡಾಗ ಪ್ಲೀಸ್ ಸಪೋರ್ಟು ಕಡೆ ತನಕ ಮಾಡಿ. ಹೇಗೆ ಮಾಡೋದು ಉಪ್ಪಿಟ್ಟು ಅಂತ ನೋಡೋಣ. ಮೊದಲಿಗೆ ಇಲ್ಲೊಂದು ಕಡಾಯಿ ತೊಗೊಂಡು ಅದಕ್ಕೆ ಇಲ್ಲಿ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ಬನ್ಸಿ ರವೆ ತೊಗೊಂಡು ಅದು ಕೆಂಬಣ್ಣಗೆ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನ್ಯೂ ಕಮ್ಮರ್ಸ್ಗೆ ಯೂಟ್ಯೂಬರ್ಸೇ ಸಪೋರ್ಟ್ ಮಾಡಬೇಕು. ಯೂಟ್ಯೂಬರ್ಸು ಒಂಥರ ಫ್ಯಾಮ್ಲಿ ಇದ್ದಂಗೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಆ ಗ್ಯಾಪಲ್ಲಿ ನೋಡಿ ರವೆನೂ ಹುರ್ಕೊಂಡಾಯಿತು. ಇದಕ್ಕೆ 4-5 ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು 1 ಟೇಬಲ್ ಸ್ಪೂನು ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು 1 ಟೇಬಲ್ ಸ್ಪೂನು ಜೀರಿಗೆ ಎಲ್ಲನೂ ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಳಿ. ನಂತರ ಇಲ್ಲಿ ನೀವು ಸ್ವಲ್ಪ ಕರಿಬೇವು ತಗೊಳ್ಳಿ. ಕರಿಬೇವು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ 4-5 ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಮತ್ತು ಗ್ರೇಟ್ ಮಾಡಿ ಇಟ್ಕೊಂಡಿರೋ ಅಂಥ 1 ಇಂಚಷ್ಟು ಶುಂಠಿ, ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ. ಆಮೇಲೆ 1/4 ಟೇಬಲ್ ಸ್ಪೂನು ಅರಿಶಿನ. ಇಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ತರಕಾರಿ ಉಪ್ಪಿಟ್ಟಾಗಿರೋದ್ರಿಂದ ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ, ಇದಕ್ಕೆ ಬೇಕಾದರೆ ನೀವು ನೂಕುಲು ಹಾಕ್ಕೊಬೋದು. ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲನೂ ಒಂದು ಸತಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನಂತರ ಇಲ್ಲಿ 1-2 ಟೊಮೆಟೋಸ್ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ಒಂದೊಳ್ಳೆ ಸಪೋರ್ಟಿಂಗ್ ಕೊಡಿ. ಮತ್ತು ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ನಾವು ಮುಂದೆ ಬರಬೇಕು. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿಬಿಟ್ಟು ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಇದರಿಂದ ತುಂಬ ಬೇಜಾರಾಗುತ್ತೆ. ನಿಮಗೂ ನಾವು ಸಪೋರ್ಟ್ ಮಾಡ್ತೀವಿ, ನಮಗೂ ನೀವು ಸಪೋರ್ಟ್ ಮಾಡಿ. ನೋಡಿ, ಎಲ್ಲ ಕಲಿಸ್ಬಿಟ್ಟು ರುಚಿಗೆ ಉಪ್ಪು ಹಾಕ್ಬಿಟ್ಟು ಲಿಡ್ಡು ಒಂದು ಸ್ವಲ್ಪ ಮುಚ್ಚಿಡಿ. ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡಿ. ನೀರು ಹಾಕಕ್ಕೆ ಹೋಗಬೇಡಿ. ಒಗ್ಗರಣೆದಲ್ಲೇ ಅದು ನೀಟಾಗಿ ಸ್ವಲ್ಪ ಬೇಯಬೇಕು. ನಾನು ಯಾವ ಕಪ್ ಅಳತೆದಲ್ಲಿ ಬನ್ಸಿ ರವೆ ತೊಗೊಂಡೆ ಅದೇ ಕಪ್ ಅಳತೆದಲ್ಲಿ 2.5 ಕಪ್ಪು ನೀರು ಹಾಕಿದ್ದೀನಿ. ಯಾಕಂದರೆ 1/4 ಕಪ್ಪು ನೀವು ರವೆ ತೊಗೊಂಡ್ರೆ 2 ಕಪ್ ಅಳತೆ ಕರೆಕ್ಟಾಗಿರುತ್ತೆ. ಮತ್ತು ಅರ್ಧ ಕಪ್ಪು ತರಕಾರಿ ಎಲ್ಲ ಬೇಯೋದಕ್ಕೆ. ನೋಡಿ, ಈ ಥರ ನೀಟಾಗಿ ಕ್ಲೀನಾಗಿ ಬೆಂದಿದೆ. ಮತ್ತು ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಸ್ಪೈಸಿ ಬೇಕಂದರೆ ಗರಂ ಮಸಾಲಾನೂ ಹಾಕ್ಕೊಬೋದು. ಹುರಿದಿಟ್ಕೊಂಡಿರೋ ಅಂಥ ರವೆ ಸಣ್ಣದಾಗಿ ಹಾಕ್ಕೊಂಡು ಒಂದು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಏಕ್ದಮ್ಮಾಗಿ ಹಾಕ್ಕೊಂಡ್ರಿ ಅಂದರೆ ಗಂಟು ಕಟ್ಟುತ್ತೆ. ಸೊ ಹಾಗಾಗಿ ಸಣ್ಣದಾಗಿ ರವೆ ಹಾಕ್ಕೊಂಡು ಮತ್ತು ಒಂದು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಲಿಡ್ ಮುಚ್ಚಿಟ್ಬಿಟ್ಟು ಒಂದು 5-10 ನಿಮಿಷ ನೀವು ಮುಚ್ಚಿಡಿ. ಇದು ಲೋ ಫ್ಲೇಮಲ್ಲಿ ಬೇಯಬೇಕು. ಲೋ ಫ್ಲೇಮಲ್ಲಿ ಬೇಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, 10 ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು. ನನಗೆ ಉಪ್ಪಿಟ್ಟಿದ್ದು ಕರೆಕ್ಟಾಗಿ ಬಂದಿದೆ. ಸೊ ಹಾಗಾಗಿ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ತೊಗೊಳ್ಳಿ. ಕಾಯಿ ತುರಿ ಸ್ವಲ್ಪ ಧಾರಾಳವಾಗಿ ಹಾಕಿ. ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಬಿಡಿ. ಇವೆಲ್ಲ ಮಾಡಬೇಕು ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಡೆಗೆ ಹಾಕ್ಕೊಳ್ಳಿ. ಸರ್ವ್ ಮಾಡಬೇಕು ಅನ್ನೋ ಟೈಮಲ್ಲಿ ಆವಾಗ ಎಲ್ಲನೂ ಹಾಕಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗಿದೆ ನೋಡಿ ಟೇಸ್ಟಿಯಾಗಿರೋ ಅಂಥ
ತರಕಾರಿ ಉಪ್ಪಿಟ್ಟು. ನನ್ನ ಮಾತು, ನನ್ನ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡಿಯಾಗಿದೆ ನೋಡಿ ತರಕಾರಿ ಉಪ್ಪಿಟ್ಟು. ಈ ಉಪ್ಪಿಟ್ಟು ಮಾಡೋದು ತುಂಬ ಸಿಂಪಲ್ಲು, ಹಾಗೆ ಟೇಸ್ಟಿಯಾಗೂ ತೋರಿಸ್ಕೊಟ್ಟಿದ್ದೀನಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.